ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಪೊಲಿಟಿಕ್ಸ್‌ನಲ್ಲಿ ಸಿದ್ದರಾಮಯ್ಯ ಅವರೊಬ್ಬರು ಮಾಸ್ ಲೀಡರ್ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಅಹಿಂದ ಪಾಲಿಟಿಕ್ಸ್ ಮೂಲಕ ಬ್ಯಾಕ್ವರ್ಡ್ ಕ್ಲಾಸಸ್, ಮೈನಾರಿಟೀಸ್ ಮತ್ತು ಬಡ ಜನರ, ಹಿಂದುಳಿದವರ ಆಶಾಕಿರಣ, ಅವರ ಕಷ್ಟಗಳಿಗೆ ಆದಂಥ ನಾಯಕ ಅನ್ನೋ ಇಮೇಜ್ ಅವ್ರನ್ನ ತುಂಬಾನೇ ಸ್ಟ್ರಾಂಗ್ ಮಾಡಿತ್ತು. ಮತ್ತು ಅದರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ. ಈ ವೆಲ್ಫೇರ್ ಸ್ಕೀಮ್ಸ್ ಮತ್ತೆ ಸೋಷಿಯಲ್ ಜಸ್ಟಿಸ್ ಅಜೆಂಡಾ ಮೂಲಕ ಅವರು ಗ್ರಾಸ್ ರೂಟ್ ಮಟ್ಟದಲ್ಲಿ ಅಂದ್ರೆ ತಳಮಟ್ಟದಿಂದ ಸ್ಟ್ರಾಂಗ್ ಸಪೋರ್ಟ್‌ನ ಬಿಲ್ಡ್ ಮಾಡ್ಕೊಂಡಿದ್ರು. ಈಗ ಸಿದ್ದರಾಮಯ್ಯ ಅವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಕೇಳಿಬರ್ತಿರೋ ಒಂದು ವಿಷಯ ಏನಂದ್ರೆ ತಮ್ಮ ಗವರ್ಮೆಂಟ್ ನಡೆಸಂತ ಕ್ಯಾಸ್ಟ್ ಸೆನ್ಸಸ್ ರಿಪೋರ್ಟ್‌ನ ಅವರು ಪ್ರೆಸೆಂಟ್ ಮಾಡಬೇಕು ಅನ್ನೋ ಅವಸರ ಇದೆಯಲ್ಲ, ಅದು ಪ್ಯೂರ್ಲಿ ಪೊಲಿಟಿಕಲ್ ಟೈಮಿಂಗ್ ಅಂತಾನೆ ಹೇಳ್ಬೋದು. ಆದ್ರೆ ಇದೇ ಸರ್ಕಾರದ ಕಾಲದಲ್ಲಿ ನಡೆದಂತಹ ಮಹರ್ಷಿ ವಾಲ್ಮೀಕಿ ಸ್ಕ್ಯಾಮ್ ಮತ್ತೆ ಎಸ್ಸಿ ಎಸ್ಟಿ ಹಾಗೂ ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ಫಂಡ್ ಮಿಸ್ಯೂಸ್ ಆರೋಪಗಳು ಜನರಲ್ಲಿ ದೊಡ್ಡ ಶಾಕ್ ಕ್ರಿಯೇಟ್ ಮಾಡಿದ್ದಾವೆ. ಸಾವಿರಾರು ಕೋಟಿ ರೂಪಾಯಿ ಪೂರ್ ಕಮ್ಯುನಿಟೀಸ್ಗೆ ಹೋಗಬೇಕಾದಂತಹ ಹಣ ಲೂಟಿ ಆಗ್ತಿದ್ದಾಗ ಸಿದ್ದರಾಮಯ್ಯ ಅವರ ಸರ್ಕಾರ ಯಾವುದೇ ಸ್ಟ್ರಾಂಗ್ ಆಕ್ಷನ್ ತೆಗೆದುಕೊಳ್ಳೇ ಇಲ್ಲ. ಸೆಲ್ಫ್ ಕ್ಲೈಮ್ ಲೀಡರ್ಸ್, ಮಿನಿಸ್ಟರ್ಸ್ ಮತ್ತೆ ಮಿಡಲ್ ಮ್ಯಾನ್ ಈ ಪಬ್ಲಿಕ್ ಹಣನ ತಿಂದ್ರು ಸಿಎಂ ಆಫೀಸ್ ಆಲ್ಮೋಸ್ಟ್ ಸೈಲೆಂಟ್ ಮೋಡ್ನಲ್ಲೇ ಇತ್ತು. ಲೀಡರ್ಶಿಪ್ ಅಂದ್ರೆ ಸ್ಕೀಮ್ನ ಅನೌನ್ಸ್ ಮಾಡೋದು ಮಾತ್ರ ಅಲ್ಲ, ಕರಪ್ಷನ್ ವಿರುದ್ಧ ರೂತ್ಲೆಸ್ ಆಕ್ಷನ್ ತೆಗೆದುಕೊಳ್ಳೋದು ಈಕ್ವಲಿ ಇಂಪಾರ್ಟೆಂಟ್. ಇದ್ರ ಜೊತೆಗೆ ಕರ್ನಾಟಕ ಕ್ಯಾಸ್ಟ್ ಸೆನ್ಸಸ್ ಇಟ್ ಸೆಲ್ಫ್ ಒಂದು ಕನ್ಫ್ಯೂಷನ್ ಸ್ಟೋರಿ ಆಗ್ಬಿಟ್ಟಿದೆ. ಹಲವಾರು ವರ್ಷಗಳಿಂದ ಸರ್ವೆ, ರೀಸರ್ವೆ, ಡೇಟಾ ಕರೆಕ್ಷನ್ ಅಂತ ಎರಡೆರಡು ಬಾರಿ ಎಕ್ಸೈಸ್ ಮಾಡಿ ಸಾವಿರಾರು ಕೋಟಿ ರೂಪಾಯಿ ಪಬ್ಲಿಕ್ ಫಂಡ್ನ ವೇಸ್ಟ್ ಮಾಡಲಾಗಿದೆ. ಕ್ಯಾಸ್ಟ್ ಸೆನ್ಸಸ್ನ ಆಕ್ಯುರೇಟ್ ಡೇಟಾ ಕೊಡೋದ್ರಲ್ಲೂ ಸರ್ಕಾರ ಫೇಲ್ ಆಯ್ತು ಅನ್ನೋ ಪ್ರಶ್ನೆ ಜನರಲ್ಲಿ ಮೂಡ್ ಬರ್ತಾ ಇದೆ. ಟ್ಯಾಕ್ಸ್ ಪೇಯರ್ ಮನಿ ಖರ್ಚು ಮಾಡಿ ಕೂಡ ಕ್ಲಿಯರ್ ಟ್ರಾನ್ಸ್ಪರೆನ್ಸಿ ಇಲ್ಲ ಅಂದ್ರೆ ಅದರ ರೆಸ್ಪಾನ್ಸಿಬಿಲಿಟಿ ಯಾರದ್ದು? ಈಗ ಸಡನ್ ಆಗಿ ಕ್ಯಾಸ್ಟ್ ಸೆನ್ಸಸ್ ವರದಿಯನ್ನು ಬಹಿರಂಗ ಮಾಡೋದು ಸೋಷಿಯಲ್ ಜಸ್ಟಿಸ್ಗಿಂತ ಪೊಲಿಟಿಕಲ್ ಪ್ರೊಪಗಂಡಾ ಮತ್ತು ವೋಟ್ ಬ್ಯಾಂಕ್ ಕನ್ಸಾಲಿಡೇಷನ್ಗಾಗಿ ಅನ್ನೋ ಅನುಮಾನ ಹೆಚ್ಚಾಗ್ತಾ ಇದೆ. ಕರ್ನಾಟಕದ ಜನರಲ್ಲಿ ಒಂದು ಪ್ರಶ್ನೆ ಮೂಡ್ತಾ ಇದೆ, ಯಾಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಕ್ಕೂ ಮುಂಚೆ ಈ ಕ್ಯಾಸ್ಟ್ ಸೆನ್ಸಸ್ ಡೇಟಾ ಮೇಲೆ ಯಾಕಿಷ್ಟು ಆಸಕ್ತಿ ವಹಿಸ್ತಾ ಇದ್ದಾರೆ ಅನ್ನೋದು. ಈ ಪ್ರಶ್ನೆಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈಗ ನಾನು ನಿಮ್ಗೆ ಡೈರೆಕ್ಟ್ ಆಗಿ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ. ನಿಮ್ಗೆ ನಿಜವಾಗಿಯೂ ಅನಿಸುತ್ತಾ ಈ ಸರ್ಕಾರ ಬ್ಯಾಕ್ವರ್ಡ್ ಕ್ಲಾಸಸ್, ಒಬಿಸಿ, ಎಸ್ಸಿ, ಎಸ್ಟಿ ಸಮುದಾಯಗಳ ಬಗ್ಗೆ ನಿಜವಾಗಿಯೂ ಯೋಚನೆ ಮಾಡುತ್ತಾ ಅನ್ನೋದು? ಅದು ಯಾವುದೇ ಪಕ್ಷ ಆಗಿರಲಿ, ಬಿಜೆಪಿ ಆಗಿರಲಿ, ಕಾಂಗ್ರೆಸ್ ಅಥವಾ ಜೆಡಿಎಸ್ ಆಗಿರಲಿ, ಯಾಕೆ ಬಡ ಜನರ ಹೆಸರಲ್ಲಿ ಕೇವಲ ಈ ನಾಯಕರಷ್ಟೇ ಉದ್ಧಾರ ಆಗ್ತಾರೆ ಹೊರತು ಯಾಕೆ ತಳಮಟ್ಟದಲ್ಲಿ ಬಡ ಜನರಿಗೋಸ್ಕರ ಮಾಡಿದಂಥ ಯೋಜನೆಗಳು ಕರೆಕ್ಟಾಗಿ ಇಂಪ್ಲಿಮೆಂಟ್ ಆಗೋದಿಲ್ಲ? ನಮ್ಮ ದೇಶದ ಮೀಡಿಯಾ ಚಾನೆಲ್ಗಳು ಹಾಗೂ ನ್ಯೂಸ್ ಚಾನೆಲ್ಗಳು ಅವುಗಳ ದೊಡ್ಡ ದುರಾದೃಷ್ಟ ಏನಂದ್ರೆ ಅದು ಯಾವುದೇ ವಿಷಯದ ಮೇಲೆ ಡೀಪ್ ಅನಾಲಿಸಿಸ್ ಮಾಡೋ ಕೆಪಾಸಿಟಿ ಬಹುತೇಕ ಯಾರಲ್ಲೂ ಇಲ್ಲ ಇವತ್ತು. ಈ ಮಾಧ್ಯಮಗಳು ಸುದ್ದಿಗೆ ಬಿದ್ದು ನೀವು ಕನ್ಫ್ಯೂಸ್ ಆಗಬೇಡಿ. ಇವತ್ತು ನಾನು ನಿಮಗೆ ಕ್ಯಾಸ್ಟ್ ಸೆನ್ಸಸ್ ಬಗ್ಗೆ ಒಂದು ಕಂಪ್ಲೀಟ್ ಪಿಕ್ಚರ್ನ ಕೊಡ್ತೀನಿ. ಅದಾದ್ಮೇಲೆ ಯಾರು ಸರಿ ಯಾರು ತಪ್ಪು ಅನ್ನೋದನ್ನ ನೀವು ಡಿಸೈಡ್ ಮಾಡೋದು ನಿಮ್ಮ ಕೆಲಸ. 1969ನಲ್ಲಿ ತಮಿಳುನಾಡಿನ ಡಿಎಂಕೆ ಗೌರ್ಮೆಂಟ್ ಅಲ್ಲಿ ಒಂದು ಕಮಿಷನ್ ಫಾರ್ಮ್ ಆಗುತ್ತೆ. ಆ ಕಮಿಷನ್ ಹೆಸರು ಎನ್ ಸತ್ಯನಾಥನ್ ಕಮಿಷನ್. ಈ ಕಮಿಷನ್ ಕೊಟ್ಟಂತ ರಿಪೋರ್ಟ್ನ ಆಧಾರದ ಮೇಲೆ ತಮಿಳುನಾಡಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ಗಳಿಗೆ 31% ರಿಸರ್ವೇಷನ್ ಕೊಡಲಾಗುತ್ತೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಗ್ರಾಜುಯಲಿ ತಮಿಳುನಾಡಲ್ಲಿ ರಿಸರ್ವೇಷನ್ ಪರ್ಸೆಂಟ್ ಹೆಚ್ಚಾಗ್ತಾ ಹೋಯಿತು. 1980 ವೇಳೆಗೆ ಸಿಚುವೇಶನ್ ಏನಾಯ್ತಂದ್ರೆ ತಮಿಳುನಾಡಲ್ಲಿ ಟೋಟಲ್ ರಿಸರ್ವೇಷನ್ 69% ಆಗಿತ್ತು. ಆ ಸಮಯದಲ್ಲಿ ಈ ಪರ್ಟಿಕ್ಯುಲರ್ ಟಾಪಿಕ್ ಅಂದ್ರೆ ರಿಸರ್ವೇಷನ್ ಅನ್ನೋದು ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಯಾವುದೇ ತೀರ್ಪು ಕೊಟ್ಟಿರಲಿಲ್ಲ. ಅದಾದ್ಮೇಲೆ 1992ರಲ್ಲಿ ಇಂದಿರಾ ಸ್ವಾನಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳೋದೇನೆಂದ್ರೆ ದೇಶದಲ್ಲಿ ಯಾವುದೇ ಜಾಗದಲ್ಲಿ ಅಥವಾ ಯಾವುದೇ ಸ್ಟೇಟ್ನಲ್ಲಿ ರಿಸರ್ವೇಷನ್ 50%ಗಿಂತ ಹೆಚ್ಚು ಇರಬಾರ್ದು ಅಂತ. ಅಂದ್ರೆ 50% ಅನ್ನೋ ಒಂದು ಕ್ಯಾಪ್ನ ಫಿಕ್ಸ್ ಮಾಡಲಾಯ್ತು ಇಲ್ಲಿ. ಆದ್ರೆ ಇಲ್ಲಿ ಬಿಗ್ಗೆಸ್ಟ್ ಪಾಯಿಂಟ್ ಏನಂದ್ರೆ ತಮಿಳುನಾಡಿನಲ್ಲಿ ಈಗಾಗಲೇ 1980ರಿಂದಲೇ 69% ರಿಸರ್ವೇಷನ್ ಇತ್ತು. ಇದು ಇವಾಗ ನಿಜವಾದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ತಮಿಳುನಾಡು ಗೌರ್ಮೆಂಟ್ ಈ ರಿಸರ್ವೇಷನ್ನ ಹೇಗೆ ಪ್ರೊಟೆಕ್ಟ್ ಮಾಡಬೇಕು, ಲೀಗಲ್ ಆಗಿ ಹೇಗೆ ಸಸ್ಟೈನ್ ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ 1993ರಲ್ಲಿ ತಮಿಳುನಾಡು ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಬೇಸಿಕಲಿ ಒಂದು 76th ಅಮೆಂಡ್ಮೆಂಟ್ ಆಕ್ಟ್ ಅಡಿಯಲ್ಲಿ ತಮಿಳುನಾಡು ರಿಸರ್ವೇಷನ್ ಆಕ್ಟ್ನ ಪಾಸ್ ಮಾಡ್ತಾರೆ. ಅದರ ಮೂಲಕ 69% ರಿಸರ್ವೇಷನ್ನ ಭಾರತದ ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸಲಾಗುತ್ತೆ. ಇಲ್ಲಿ 9th ಶೆಡ್ಯೂಲ್ ಒಳಗೆ ಹಾಕಿದ್ಮೇಲೆ ಏನಾಗುತ್ತಂದ್ರೆ ಅದು ಜುಡಿಷಿಯಲ್ ರಿವ್ಯೂ. ಅಂದ್ರೆ ಆ ಜುಡಿಷಿಯಲ್ ರಿವ್ಯೂನಿಂದ ಆಲ್ಮೋಸ್ಟ್ ಇಮ್ಯೂನ್ ಆಗ್ಬಿಡುತ್ತೆ. ಅಂದ್ರೆ ಕೋರ್ಟ್ ಈ ವಿಷಯದ ಮೇಲೆ ಡಿಸ್ಕಷನ್ ಆಗಲಿ ಅಥವಾ ಕೇಸ್ ಹಿಯರಿಂಗ್ ಆಗಲಿ ಅಥವಾ ಜಜ್ಮೆಂಟ್ ಕೊಡೋದಕ್ಕೆ ಬರೋದಿಲ್ಲ. ಸೊ ಕೋರ್ಟ್ಸ್ ಆಫ್ ತಮಿಳುನಾಡು ಗೌರ್ಮೆಂಟ್ನ ಈ 69% ರಿಸರ್ವೇಷನ್ ಡಿಸಿಷನ್ ಅನ್ನ ಸುಲಭವಾಗಿ ಚಾಲೆಂಜ್ ಮಾಡೋದು ಅಥವಾ ಸ್ಟ್ರೈಕ್ ಡೌನ್ ಮಾಡೋದು ತುಂಬಾನೇ ಕಷ್ಟ ಆಯಿತು. ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ, ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅದೇನಂದ್ರೆ ಜುಡಿಷಿಯಲ್ ರಿವ್ಯೂ ಅಂದ್ರೆ ನ್ಯಾಯಾಂಗ ವಿಮರ್ಶೆ. ಒಂದ್ ವೇಳೆ 9th ಶೆಡ್ಯೂಲ್ ಒಳಗೆ ಯಾವುದೇ ಪ್ರಾವಿಷನ್ ಹೋಗ್ಬಿಟ್ರು ಅಥವಾ ಯಾವುದೇ ರೂಲ್ಸ್ನ ಮಾಡಿದ್ರು ಆ ಪ್ರಾವಿಷನ್ ಮತ್ತು ಆ ರೂಲ್ಸ್ ಬಗ್ಗೆ ಸುಪ್ರೀಂ ಕೋರ್ಟ್ ಕಮೆಂಟ್ ಮಾಡೋ ಹಾಗಿಲ್ಲ, ಅಥವಾ ಆ ಪ್ರಾವಿಷನ್ ಮೇಲೆ ಅದು ಸರಿನೋ ತಪ್ಪು ಅನ್ನೋ ವಿಮರ್ಶೆ ಮಾಡೋದಕ್ಕೂ ಅವಕಾಶ ಇರಲ್ಲ ಸುಪ್ರೀಂ ಕೋರ್ಟ್ಗೆ ಇಲ್ಲಿ. ಈಗ ನಾವು ಈ ರಾಜಕಾರಣಿಗಳ ಕುತಂತ್ರಿ ಬುದ್ಧಿಯನ್ನು ನೋಡೋಣ ಬನ್ನಿ. ಈ 69% ರಿಸರ್ವೇಷನ್ ಅನ್ನ ಬ್ರೇಕ್ ಡೌನ್ ಮಾಡಿ ನೋಡಿದಾಗ ಇದು ಹೇಗೆ 69% ಆಯಿತು ಅನ್ನೋದು ಕ್ಲಿಯರ್ ಆಗುತ್ತೆ. ಎನ್ ಸತ್ಯನಾಥನ್ ಕಮಿಷನ್ ಅಲ್ಲಿ ಈ ಸಂಪೂರ್ಣ 69% ರಿಸರ್ವೇಷನ್ ಹಿಂದೆ ಒಂದು ಕಾನ್ಸ್ಪಿರಸಿ ಏನು ಅನ್ನೋದು ಇಲ್ಲಿ ಕ್ಲಿಯರ್ ಆಗುತ್ತೆ. ಅದೇನಂದ್ರೆ ತಮಿಳುನಾಡಿನಲ್ಲಿ ಈ 69% ರಿಸರ್ವೇಷನ್ ಒಳಗೆ ಮುಸ್ಲಿಮ್ಸ್ಗಳಿಗೆ 3.5% ರಿಸರ್ವೇಷನ್ ಅನ್ನ ಬ್ಯಾಕ್ವರ್ಡ್ ಕ್ಲಾಸ್ ಕ್ಯಾಟಗರಿ ಕ್ರಿಯೇಟ್ ಮಾಡಿ ಕೊಡಲಾಗಿತ್ತು ಸಪರೇಟ್.
ಆ ಸಮಯದಲ್ಲಿ ತಮಿಳುನಾಡು ಮಾಡೆಲ್ ಒಂದು ಟೆಂಪ್ಲೇಟ್ ತರ ಆಗಿತ್ತು. ಅದನ್ನೇ ತಮಿಳುನಾಡು ಮಾಡೆಲ್ ಅಂತ ಇವತ್ತು ಕರೆಯಲಾಗುತ್ತೆ. ಮುಂದೆ ತಮಿಳುನಾಡು ಮಾಡೆಲ್ ಅನ್ನ ಹಲವಾರು ಸ್ಟೇಟ್‌ಗಳು ಅಡಾಪ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಪ್ರಾಸೆಸ್ ಮುಂದೆ ಹೋಗ್ತಾ ಇದ್ದಾಗ ಒಂದು ಟೈಮ್‌ನಲ್ಲಿ ಆಂಧ್ರಪ್ರದೇಶ ಚೀಫ್ ಮಿನಿಸ್ಟರ್ ಆಗಿದ್ದ ವೈ.ಎಸ್.ಆರ್. ರಾಜಶೇಖರ್ ರೆಡ್ಡಿ 2004ರಲ್ಲಿ ಮೊದಲನೇ ಬಾರಿಗೆ ಒಂದು ಪ್ರಯತ್ನ ಮಾಡ್ತಾರೆ. ಮುಸ್ಲಿಮ್ಸ್‌ಗೆ ಒಂದು ಬೇಸಿಕಲಿ ರಿಸರ್ವೇಷನ್ ಪ್ರೊವೈಡ್ ಮಾಡಬೇಕು ಅನ್ನೋ ಒಂದು ಅವರ ಆಬ್ಜೆಕ್ಟಿವ್ ಆಗಿತ್ತು. ಅವರ ಐಡಿಯಾ ಏನಿತ್ತಂದ್ರೆ ಮುಸ್ಲಿಮ್ಸ್‌ಗೆ ರಿಸರ್ವೇಷನ್ ಕೊಡಬೇಕಾದ್ರೆ ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅನ್ನೋದು. ಸೊ ಆಗ ಅವರು ಡೈರೆಕ್ಟ್ ಆಗಿ ಒಂದು ರಿಲಿಜಿಯಸ್ ರಿಸರ್ವೇಷನ್ ಕಾನ್ಸೆಪ್ಟ್ ತರೋ ಪ್ರಯತ್ನ ಮಾಡ್ತಾರೆ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿರೋಧ ಮಾಡಿದಂತಹ ವಿಷಯ ರಿಸರ್ವೇಷನ್ ಬೇಸ್ಡ್ ಆನ್ ರಿಲಿಜನ್ ನ ಜಾರಿ ಮಾಡೋಕ್ಕೆ ಹೊರಟಿದ್ರು ಇಲ್ಲಿ ವೈ.ಎಸ್.ಆರ್. ರಾಜಶೇಖರ ರೆಡ್ಡಿ. ಹಾಗಾಗಿ 2004ರಲ್ಲಿ ವೈ.ಎಸ್.ಆರ್. ರಾಜಶೇಖರ ರೆಡ್ಡಿ ಗವರ್ಮೆಂಟ್ ರಿಸರ್ವೇಷನ್ ಪ್ರೊಸೆಸ್ ಶುರು ಮಾಡಿದಾಗ ಮೊದಲಿಗೆ ಮುಸ್ಲಿಮ್ಸ್‌ಗೆ 4% ರಿಸರ್ವೇಷನ್ ಕ್ಯಾಟಗರಿ ಕ್ರಿಯೇಟ್ ಮಾಡಲಿಕ್ಕೆ ಅವಕಾಶ ನೀಡ್ತಾರೆ. ಆದ್ರೆ ಅದನ್ನ ಆ ಸಮಯದಲ್ಲಿ ಆಂಧ್ರಪ್ರದೇಶದ ಹೈಕೋರ್ಟ್ ಅದನ್ನ ಸ್ಟ್ರೈಕ್ ಡೌನ್ ಮಾಡುತ್ತೆ. ಆಂಧ್ರಪ್ರದೇಶ ಹೈಕೋರ್ಟ್ ಮಾಡಿದಂತ ಅಬ್ಸರ್ವೇಷನ್ ಏನಂದ್ರೆ ಈ ರೀತಿಯ ರಿಸರ್ವೇಷನ್ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಜಡ್ಜ್ಮೆಂಟ್ ಕೊಡುತ್ತೆ. ನಂತರ ವೈ.ಎಸ್.ಆರ್. ರಾಜಶೇಖರ ರೆಡ್ಡಿ ಅವರ ಸರ್ಕಾರ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅನ್ನ ಕೂರಿಸುತ್ತೆ. ಮುಸ್ಲಿಮ್ಸ್ ಅನ್ನ ಒಟ್ಟಾರೆಯಾಗಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಕ್ಯಾಟಗರಿ ಕ್ರಿಯೇಟ್ ಮಾಡಿಸಿ ಮತ್ತೆ ಇನ್ನೊಂದು ಆರ್ಡಿನೆನ್ಸ್ ಮೂಲಕ ರಿಸರ್ವೇಷನ್ ತರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಇವಾಗ 4% ಅಲ್ಲ, ಅದನ್ನ ಇನ್ಕ್ರೀಸ್ ಮಾಡಿ 5% ಅನ್ನೋ ರಿಸರ್ವೇಷನ್ ಹೆಸರಲ್ಲಿ ಅವ್ರಿಗೆ ಕೊಡಲಾಗುತ್ತೆ. ಆ 5% ರಿಸರ್ವೇಷನ್ ಕೂಡ ಒಂದು ಆರ್ಡಿನೆನ್ಸ್ ಮೂಲಕ ತಂದಾಗ ಆ ಆರ್ಡಿನೆನ್ಸ್ ಕೂಡ ಆಂಧ್ರಪ್ರದೇಶ ಹೈಕೋರ್ಟ್ ಅದನ್ನ ಮತ್ತೆ ಸ್ಟ್ರೈಕ್ ಡೌನ್ ಮಾಡುತ್ತೆ. ಆಮೇಲೆ ಈ ವಿಷಯ 2005ರಿಂದ ಇವತ್ತಿನ ತನಕ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದಲ್ಲೇ ಪೆಂಡಿಂಗ್ ಆಗಿದೆ. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇನ್ನೂ ಇದರ ಮೇಲೆ ಯಾವುದೇ ಫೈನಲ್ ಕಮೆಂಟ್ ಆಗಲಿ ಜಜ್ಮೆಂಟ್ ಆಗಲಿ ಕೊಟ್ಟಿಲ್ಲ. ಸರಿ, ಇವಾಗ ನಮ್ಮ ಟಾಪಿಕ್ ಬರೋಣ. ನೆಕ್ಸ್ಟ್ ಏನಾಯ್ತಂದ್ರೆ 2014ರಲ್ಲಿ ತೆಲಂಗಾಣ ಸ್ಟೇಟ್ ಆಂಧ್ರಪ್ರದೇಶದಿಂದ ಸಪರೇಟ್ ಆದ್ಮೇಲೆ ತೆಲಂಗಾಣ ಒಳಗೆ ಕೆ ಚಂದ್ರಶೇಖರ್ ರಾವ್ ಅವರ ಸರ್ಕಾರ ಬರುತ್ತೆ. ಅವರ ಸರ್ಕಾರವು ಕೂಡ ಇದೇ ರೀತಿಯಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ. ತೆಲಂಗಾಣ ಗವರ್ಮೆಂಟ್ ಇಲ್ಲಿ ಏನ್ ಮಾಡ್ತು ಅಂದ್ರೆ 2016ರಲ್ಲಿ ಒಂದು ರಾಮ್ಲು ಕಮಿಷನ್ ಅನ್ನ ಕೂರಿಸ್ತಾರೆ. ಆ ರಾಮ್ಲು ಕಮಿಷನ್ ನಂತರ ಒಂದು ಸುಧೀರ್ ಕಮಿಟಿನ ರಚನೆ ಮಾಡ್ತಾರೆ. ಈ ಎರಡೂ ಕಮಿಟೀಸ್ ಅಡಿಯಲ್ಲಿ ಒಂದು ಹೊಸ ಕ್ರೈಟೀರಿಯಾ ಮತ್ತು ಒಂದು ಹೊಸ ಗೇಮ್ ಆಡೋಕೆ ಸ್ಟಾರ್ಟ್ ಮಾಡ್ತಾರೆ. ಹೇಗೆ ಬ್ಯಾಕ್ವರ್ಡ್ ಕ್ಲಾಸಸ್ ರಿಸರ್ವೇಷನ್ ಡೈವರ್ಟ್ ಮಾಡಬಹುದು ಮತ್ತು ಬ್ಯಾಕ್ವರ್ಡ್ ಕ್ಲಾಸಸ್ ಒಳಗಿನ ಹಿಂದೂಗಳು ಹಾಗೂ ಬೇರೆ ಕಮ್ಯುನಿಟಿ ಜನರಿಗೆ ಸಿಗ್ತಿದ್ದಂಥ ರಿಸರ್ವೇಷನ್ ಡಿಪ್ರೈವ್ ಮಾಡಿ ಒಂದು ಸ್ಪೆಸಿಫಿಕ್ ರಿಸರ್ವೇಷನ್ ಆಗಿ 12% ಅಂದ್ರೆ ಔಟ್ ಆಫ್ 100% ಕೇವಲ 12% ರಿಸರ್ವೇಷನ್ ಮಾತ್ರ ಮುಸ್ಲಿಮ್ಸ್ಗಳಿಗೆ ಕೊಡಬಹುದು ಅನ್ನೋ ಪ್ರಯತ್ನ ನಡೆಯಿತು. ಇಲ್ಲಿ ಬೇರೆ ಯಾವ ಮೈನಾರಿಟಿನೂ ಇಲ್ಲ, ಅಂದ್ರೆ ಕ್ರಿಶ್ಚಿಯನ್ಸ್ ಇಲ್ಲ, ಜೈನ್ ಇಲ್ಲ, ಬುದ್ಧಿಸ್ಟ್ ಇಲ್ಲ, ಯಾರೂ ಇಲ್ಲ. ಇಲ್ಲಿ ಕೇವಲ ಮುಸ್ಲಿಮ್ಸ್ಗೆ ಮಾತ್ರ 12% ರಿಸರ್ವೇಷನ್ ಕೊಡೋದಕ್ಕೆ ಕೆ.ಸಿ.ಆರ್. ಗೌರ್ಮೆಂಟ್ ಟ್ರೈ ಮಾಡುತ್ತೆ. ಆದ್ರೆ ಇಲ್ಲಿ ವೈ.ಎಸ್.ಆರ್. ರಾಜಶೇಖರ ರೆಡ್ಡಿ ನಂತರ ಕೆ.ಸಿ.ಆರ್. ಸರ್ಕಾರ ಕೂಡ ತಮ್ಮ ಪ್ರಯತ್ನದಲ್ಲಿ ಯಶಸ್ವಿ ಆಗಲಿಲ್ಲ. ಇದಾದ ನಂತರ ನೀವು ನೋಡಿದ್ರೆ ಇತ್ತೀಚೆಗೆ ತೆಲಂಗಾಣ ಸರ್ಕಾರದಲ್ಲಿ ರೇವಂತ್ ರೆಡ್ಡಿ ಸರ್ಕಾರ ವೈ.ಎಸ್.ಆರ್. ರಾಜಶೇಖರ ರೆಡ್ಡಿ ಮತ್ತೆ ಚಂದ್ರಶೇಖರ್ ರಾವ್ ಅವರ ಲೆಗಸಿನ ಮುಂದುವರಿಸುತ್ತಾ ಇತ್ತೀಚೆಗೆ ಒಂದು ತೆಲಂಗಾಣ ಕ್ಯಾಸ್ಟ್ ಸೆನ್ಸಸ್ ನಡೆಸುತ್ತೆ. ಈ ಕ್ಯಾಸ್ಟ್ ಸೆನ್ಸಸ್ ನ ಬಿಗ್ಗೆಸ್ಟ್ ಬ್ಯೂಟಿ ಏನಂದ್ರೆ ತೆಲಂಗಾಣ ಸರ್ಕಾರ ಮಾಡಿರುವಂತಹ ಈ ಕ್ಯಾಸ್ಟ್ ಸೆನ್ಸಸ್ ಕಂಪ್ಲೀಟ್ ರಿಪೋರ್ಟ್ ಅನ್ನ ಇವತ್ತಿನ ತನಕ ಬಹಿರಂಗಪಡಿಸಿಲ್ಲ ಅಥವಾ ಅದನ್ನ ತೆಲಂಗಾಣ ಅಸೆಂಬ್ಲಿ ಫ್ಲೋರ್ ಮೇಲೆ ಅಫಿಷಿಯಲಿ ಪ್ರೆಸೆಂಟ್ ಮಾಡಿಲ್ಲ. ಮೊದಲಿಗೆ ಅವರು ಹೇಳೋದೇನಂದ್ರೆ ಸೆಕ್ಯೂರಿಟಿ ರೀಸನ್ಸ್ ಕಾರಣದಿಂದ ಕಂಪ್ಲೀಟ್ ರಿಪೋರ್ಟ್ ಅನ್ನ ರಿಲೀಸ್ ಮಾಡೋಕ್ ಆಗ್ತಿಲ್ಲ ಅಂತ. ಇದಾದ ನಂತರ ಇನ್ನೊಂದು ಚೈಲ್ಡಿಶ್ ರೀಸನ್ ಏನಂದ್ರೆ ತೆಲಂಗಾಣ ಕ್ಯಾಸ್ಟ್ ಸೆನ್ಸಸ್ ರಿಪೋರ್ಟ್ ಸಾವಿರಾರು ಪೇಜಸ್ ಇದೆ, ತುಂಬಾ ದೊಡ್ಡ ರಿಪೋರ್ಟ್ ಅದು, ಅದನ್ನ ಪ್ರೆಸೆಂಟ್ ಮಾಡೋದು ತುಂಬಾ ಇಂಪಾಸಿಬಲ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ನೆನಪಿರ್ಬೋದು, ವಕ್ಫ್ ಅಮೆಂಡ್ಮೆಂಟ್ ಡಿಸ್ಕಷನ್ ನಡೀತಾ ಇದ್ದಾಗ ಪಾರ್ಲಿಮೆಂಟ್ ಅಲ್ಲಿ ಜೆಪಿಸಿ ರಿಪೋರ್ಟ್ ಬಂದಿತ್ತು. ಆ ರಿಪೋರ್ಟ್ ಕೂಡ ಸಾವಿರಾರು ಪೇಜಸ್ ಇದ್ದು, ಆದ್ರೂ ಆ ಥೌಸಂಡ್ಸ್ ಆಫ್ ಪೇಜಸ್ ಇರೋ ರಿಪೋರ್ಟ್ ನ ಪಾರ್ಲಿಮೆಂಟ್ ನಲ್ಲಿ ಪ್ರೆಸೆಂಟ್ ಮಾಡಲಾಗಿತ್ತು. ನೀವು ಆ ವೈರಲ್ ಇಮೇಜಸ್ ನ ನೋಡಬಹುದು. ಈ ಲೆಫ್ಟಿಸ್ಟ್ ಮೈಂಡ್ ಸೆಟ್ ಇರುವಂತ ಪೀಪಲ್ ಆ ಟೈಮ್ನಲ್ಲಿ ಇದನ್ನ ದೊಡ್ಡ ಮಟ್ಟದಲ್ಲಿ ಟ್ರೋಲ್ ಮಾಡಿದ್ರು. ನೋಡಿ ಹೇಗೆ ನಾವು ಇಷ್ಟು ದೊಡ್ಡ ರಿಪೋರ್ಟ್ ಅನ್ನು ಓದಕ್ ಸಾಧ್ಯ ಅಂತ ತಮಾಷೆ ಮಾಡ್ತಾ ಇದ್ರು. ಎನಿವೇ, ಇವಾಗ ನಮ್ಮ ಟಾಪಿಕ್ ಬರೋಣ. ತೆಲಂಗಾಣ ಸರ್ಕಾರ ಇವತ್ತಿನವರೆಗೂ ಫುಲ್ ರಿಪೋರ್ಟ್ ಅನ್ನ ಅಫಿಷಿಯಲಿ ಪ್ರೆಸೆಂಟ್ ಮಾಡಿಲ್ಲ. 2024ರಲ್ಲಿ ಕ್ಯಾಸ್ಟ್ ಸೆನ್ಸಸ್ ಕಂಡಕ್ಟ್ ಮಾಡಿದ್ರು. ಅದನ್ನ 4 ಫೆಬ್ರವರಿ 2025ರಲ್ಲಿ ಅಸೆಂಬ್ಲಿನಲ್ಲಿ ಕೇವಲ ಒಂದು ಸಮರಿ ರಿಪೋರ್ಟ್ ನ ರೂಪದಲ್ಲಿ ಮಾತ್ರ ಪ್ರೆಸೆಂಟ್ ಮಾಡಿದ್ರು. ಈಗ ಆ ಸಮರಿಯಲ್ಲಿ ಇರೋಂಥ ಬಿಗ್ಗೆಸ್ಟ್ ಪಾಯಿಂಟ್ ಏನು ಗೊತ್ತಾ? ಈಗ ಸಮರಿಯಲ್ಲಿರೋ ಸ್ಟಾಟಿಸ್ಟಿಕ್ಸ್ ಟೇಬಲ್ ನೋಡಿದ್ರೆ ನಿಮಗೆ ಆ ಟೇಬಲ್ ಒಳಗಿನ ಪಾಯಿಂಟ್ಸ್ ಏನು ಅನ್ನೋದು ನಾ ಗಮನಿಸಿ. ಇಲ್ಲಿ ಅವ್ರು ಹೇಳೋದೇನಂದ್ರೆ 2014ರಲ್ಲಿ ತೆಲಂಗಾಣ ಒಳಗೆ ಬ್ಯಾಕ್ವರ್ಡ್ ಕ್ಲಾಸಸ್ ಹಿಂದೂ ಪಾಪ್ಯುಲೇಷನ್ 51% ಇತ್ತು ಅಂತ. ಆದ್ರೆ 2024ಕ್ಕೆ ಅಬ್ಸರ್ವ್ ಮಾಡಿ, 2024ಕ್ಕೆ ತೆಲಂಗಾಣದ ಬ್ಯಾಕ್ವರ್ಡ್ ಕ್ಲಾಸ್ ಹಿಂದೂ ಪಾಪ್ಯುಲೇಷನ್ 46.5%ಗೆ ಇಳಿಕೆಯಾಗಿದೆ ಅಂತ ಹೇಳ್ತಾರೆ. ಮೊದಲನೇದಾಗಿ ಯಾರಾದರೂ ಒಂದು ವಿಷಯ ಎಕ್ಸ್ಪ್ಲೇನ್ ಮಾಡಬೇಕು. 2014ರಲ್ಲಿ 51% ಇದ್ದಂಥ ಬ್ಯಾಕ್ವರ್ಡ್ ಕ್ಲಾಸ್ ಹಿಂದೂ ಪಾಪ್ಯುಲೇಷನ್ 2024ಕ್ಕೆ 46.25% ಹೇಗಾಯ್ತು? ಅದ್ರ ಹಿಂದಿರೋ ರೀಸನ್ ಏನು? ಇಲ್ಲಿ ಏನಾದರೂ ತೆಲಂಗಾಣದಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಹಿಂದೂ ಪಾಪ್ಯುಲೇಷನ್ ಎಲ್ಲರೂ ಉದ್ಧಾರ ಆದ್ರು, ಇಲ್ಲ ಅವ್ರ ಮೇಲೆ ಅಟ್ರಾಸಿಟಿ ಆಗಿ ಹಿಂದೂ ಪಾಪ್ಯುಲೇಷನ್ ಸಪ್ರೆಸ್ ಆಗಿ ಜನ ಸತ್ತೋದ್ರ ಅಂತ ಡೌಟ್ ಬರುತ್ತೆ ಅಲ್ವಾ? ಏನಾದರೂ ಒಂದಾಗಿರ್ಬೇಕು ಒಬಿಸಿ ಪಾಪ್ಯುಲೇಷನ್ ಇಲ್ಲಿ ಕಮ್ಮಿ ಆಗೋದಕ್ಕೆ. ಸೊ ಆಬ್ವಿಯಸ್ಲಿ ಇಲ್ಲಿ ಕೇವಲ ಬ್ಯಾಕ್ವರ್ಡ್ ಕ್ಲಾಸ್ ಹಿಂದೂ ಪಾಪ್ಯುಲೇಷನ್ ಮಾತ್ರ ಹೇಗೆ ಕಮ್ಮಿ ಆಯ್ತು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ನಿಮ್ಗೆ ಇದು ಒಂದು ಎಕ್ಸೆಪ್ಷನ್ ಅನಿಸ್ತಾ ಇದ್ರೆ ಈ ಕ್ಯಾಸ್ಟ್ ಸೆನ್ಸಸ್ ಸಮರಿ ರಿಪೋರ್ಟ್ ನ ಸೆಕೆಂಡ್ ಪಾಯಿಂಟ್ ನೋಡೋಣ ಬನ್ನಿ. ಈ ರಿಪೋರ್ಟ್ ಹೇಳೋದೇನೆಂದ್ರೆ ಆಧಾರ್ ಡೇಟಾ ಬೇಸ್ ಪ್ರಕಾರ ತೆಲಂಗಾಣ ಪಾಪ್ಯುಲೇಷನ್ 3.95 ಕ್ರೋರ್ ಇದೆ ಅಂತ. ಆದ್ರೆ 2024ರಲ್ಲಿ ಈ ಕ್ಯಾಸ್ಟ್ ಸೆನ್ಸಸ್ ಪಾಪ್ಯುಲೇಷನ್
3.70 ಕ್ರೋರ್ ಅಂತ ತೆಗೆದುಕೊಂಡಿದೆ. ಹಾಗಾದ್ರೆ ಓವರ್‌ನೈಟ್ ಆಧಾರ್ ಕಾರ್ಡ್ ಇದ್ದಂತಹ 25 ಲಕ್ಷ ಜನ ಹೇಗೆ ಡಿಸಪಿಯರ್ ಆದ್ರು? ಈಗ ನಿಮ್ಗೆ ಫಸ್ಟ್ ಪಾಯಿಂಟ್ ಅಂಡ್ ಸೆಕೆಂಡ್ ಪಾಯಿಂಟ್ ನಡುವಿನ ರಿಲೇಷನ್ ಏನು ಅಂತ ಅರ್ಥ ಆಗ್ತಿದೆಯಾ? ಸರಿ, ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗ್ತಿಲ್ಲ ಅಂದ್ರೆ ಥರ್ಡ್ ಪಾಯಿಂಟ್ ಕಡೆ ಹೋಗೋಣ ಬನ್ನಿ. 2014ರಲ್ಲಿ ಎಷ್ಟು ಪಾಪ್ಯುಲೇಷನ್ ಇತ್ತು ತೆಲಂಗಾಣದಲ್ಲಿ? ಅದರ ಅಸೆಸ್ಮೆಂಟ್ ಪ್ರಕಾರ ನಾವು 2024ರ ಫಿಗರ್ ತೆಗೆದ್ರೆ ಅವ್ರು ಹೇಳೋದೇನೆಂದ್ರೆ 2024ರಲ್ಲಿ ತೆಲಂಗಾಣ ಒಳಗೆ 12.46% ಮುಸ್ಲಿಮ್ಸ್ ಇದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಈಗ ಬ್ಯೂಟಿ ನೋಡಿ. ಇದೇ ಲ್ಯಾಂಗ್ವೇಜ್ ಗೇಮ್ ಅಂದ್ರೆ ಏನು ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನಿಮ್ಗೆ. ಸೊ ಇಲ್ಲಿ ಪಾಯಿಂಟ್ ಏನಂದ್ರೆ 2024ರಲ್ಲಿ 12.46% ಮುಸ್ಲಿಮ್ಸ್ ಇದ್ದಾರೆ. ಅದು ಅವರ ಟೋಟಲ್ ಪಾಪ್ಯುಲೇಷನ್ ಅಂತ. ಆದ್ರೆ ಅದರಲ್ಲಿ 2.46% ಮುಸ್ಲಿಮ್ಸ್ ಮಾತ್ರ ಬ್ಯಾಕ್ವರ್ಡ್ ಕ್ಲಾಸ್ ಸ್ಟೇಟಸ್‌ನ ಕ್ಲೈಮ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಈ ಸ್ಟೇಟ್ಮೆಂಟ್ ನಿಮ್ಗೆ ಅರ್ಥ ಆಗ್ತಿದೆಯಾ? ಯಾಕಂದ್ರೆ 12.46% ಮುಸ್ಲಿಮ್ಸ್ ಜನ ಇದ್ದಾರೆ. ಅಂದ್ರೆ ಅದರಲ್ಲಿ 2.46 ಜನ ಮಾತ್ರ ಬ್ಯಾಕ್ವರ್ಡ್ ಕ್ಲಾಸ್ ಕ್ಲೈಮ್ ಮಾಡೋದಿಲ್ಲ. ಅಂದ್ರೆ ಡೈರೆಕ್ಟ್ ಮೀನಿಂಗ್ ಏನಾಗುತ್ತೆ ಗೊತ್ತಾ? 12.46% ನಲ್ಲಿ 2.46% ಮುಸ್ಲಿಮ್ಸ್ ಒಬಿಸಿ ಸ್ಟೇಟಸ್ ಕ್ಲೈಮ್ ಮಾಡೋದಿಲ್ಲ ಅಂತ. ಅದರ ಡೈರೆಕ್ಟ್ ಮೀನಿಂಗ್ ಏನಂದ್ರೆ ಉಳಿದ 10% ನಿಯರ್ಲಿ 10% ಮುಸ್ಲಿಮ್ಸ್‌ರನ್ನ ನೀವು ಆಟೋಮ್ಯಾಟಿಕ್ ಆಗಿ ಬ್ಯಾಕ್ವರ್ಡ್ ಕ್ಲಾಸ್ ಕ್ಯಾಟಗರಿಗೆ ಹಾಕಿದ್ದೀರಾ ಅನ್ನೋದು. ಈ ಗೇಮ್‌ನ ನೆನಪಿಟ್ಕೊಳ್ಳಿ. ವೈಎಸ್ಆರ್ ರಾಜಶೇಖರ ರೆಡ್ಡಿ 4% ಥ್ರೂ ಆರ್ಡಿನನ್ಸ್, ಕೆಸಿಆರ್ ಅಗೇನ್ 5%ಗೆ ಇನ್ಕ್ರೀಸ್ ಮಾಡ್ತಾರೆ. ರೇವಂತ್ ರೆಡ್ಡಿ ಅದನ್ನ 12%, ಈಗ 10%. ಈಗ ನೀವು ಈ ಗೇಮ್‌ನ ಡಾಟ್ಸ್‌ಗಳನ್ನ ಕನೆಕ್ಟ್ ಮಾಡ್ತಾ ಹೋಗಿ. ಅತ್ಯಂತ ದೊಡ್ಡ ವಿಷಯ ಏನಂದ್ರೆ ಇಲ್ಲಿ ಈ ಜನರ ಸಿಂಗಲ್ ಆಬ್ಜೆಕ್ಟಿವ್ ಏನಿತ್ತು ಅಂದ್ರೆ ಈ ಸಂಪೂರ್ಣ ಪ್ರಾಸೆಸ್ ಮೂಲಕ ಯಾವ್ದಾದ್ರು ಒಂದು ರೀತಿಯಲ್ಲಿ ಮುಸ್ಲಿಮ್ರನ್ನ ರೀಕ್ಲಾಸಿಫೈ ಮಾಡಿ ಅವರನ್ನ ಬ್ಯಾಕ್ವರ್ಡ್ ಕ್ಲಾಸ್ ಕ್ಯಾಟಗರಿಗೆ ಹಾಕಿ ಅವರಿಗೆ 10% ರಿಸರ್ವೇಷನ್ನ ಪ್ರೊವೈಡ್ ಮಾಡೋದು. ಇಲ್ಲಿ ಪ್ರೆಸೆಂಟ್ ಮಾಡಿರುವ ತೆಲಂಗಾಣ ಕ್ಯಾಸ್ಟ್ ಸೆನ್ಸಸ್ ಸಮರಿ ರಿಪೋರ್ಟ್‌ನಲ್ಲಿ ಕೇವಲ ಮುಸ್ಲಿಂ ಕಮ್ಯುನಿಟಿಯನ್ನೇ ಸಪರೇಟ್ ಆಗಿ ಸಬ್ ಕ್ಯಾಟಗರೈಸೇಷನ್ ಮಾಡಲಾಗಿದೆ. ತೆಲಂಗಾಣ ಒಳಗೆ ಮೈನಾರಿಟಿ ಸಿಖ್ಸ್ ಇದ್ದಾರೆ, ಜೈನ್ಸ್ ಇದ್ದಾರೆ, ಬುದ್ಧಿಸ್ಟ್ ಇದ್ದಾರೆ, ಪಾರ್ಸೀಸ್ ಇದ್ದಾರೆ, ಹಾಗೆ ಕ್ರಿಶ್ಚಿಯನ್ಸ್ ಕೂಡ ಇದ್ದಾರೆ. ಆದ್ರೆ ಬ್ಯೂಟಿ ಏನಂದ್ರೆ ಈ ಪರ್ಟಿಕ್ಯುಲರ್ ಕಮ್ಯುನಿಟಿಗಳಲ್ಲಿ ಯಾರನ್ನೂ ಕೂಡ ಕ್ಲಾಸಿಫೈ ಮಾಡಿಲ್ಲ. ಯಾರಿಗೂ ಸ್ಪೆಷಲ್ ಪ್ರೊವಿಷನ್ ಕೊಡಲಿಲ್ಲ. ಕೇವಲ ಒಂದು ಕಮ್ಯುನಿಟಿಯನ್ನೇ ಈ ರೀತಿಯಾಗಿ ಹೈಲೈಟ್ ಮಾಡಿ ಅದನ್ನೇ ಕೋರ್ ಪಾಯಿಂಟ್ ಆಗಿ ಪ್ರೊಜೆಕ್ಟ್ ಮಾಡಲಾಗಿದೆ. ಈಗ ನಾನು ನಿಮಗೆ ತಮಿಳುನಾಡು ಮಾಡೆಲ್‌ದಿಂದ ಹಿಡಿದು ವೈಎಸ್ಆರ್ ರಾಜಶೇಖರ ರೆಡ್ಡಿ, ಕೆಸಿಆರ್, ರೇವಂತ್ ರೆಡ್ಡಿ ತನಕ ಹೇಳಿದಂತೆ ಈ ಸಂಪೂರ್ಣ ಡೇಟಾವನ್ನ ಒಂದು ಸ್ವಲ್ಪ ನೋಡಿ. ನೀವು ಸ್ವಲ್ಪ ಡಾಟ್‌ನ ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳಿ. ಇವರ ಗೇಮ್ ಏನು ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೆಂಟ್ರಲ್ ಗವರ್ನಮೆಂಟ್ ಕ್ಯಾಸ್ಟ್ ಸೆನ್ಸಸ್ ಮಾಡೋದಕ್ಕೆ ಯಾಕೆ ಅಗ್ರಿ ಆಯಿತು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ 2 ವಿಷಯಗಳಿವೆ. ಮೊದಲನೆಯದು ವೈ ಸೆಂಟ್ರಲ್ ಗವರ್ನಮೆಂಟ್ ಅಗ್ರೀಡ್ ಟು ಕ್ಯಾಸ್ಟ್ ಸೆನ್ಸಸ್. ಎರಡನೇದು ಅಗ್ರೀಡ್ ಆನ್ ವಾಟ್ ಕಂಡೀಷನ್ಸ್. ಬನ್ನಿ ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಅಗ್ರಿ ಯಾಕೆ ಮಾಡಿದ್ರು ಅಂದ್ರೆ ಇವತ್ತಿನ ಡೇಟ್‌ನಲ್ಲಿ ಒಂದು ಹೊಸ ಫ್ಯಾಷನ್ ಶುರು ಆಗ್ಬಿಟ್ಟಿದೆ. ಕೆಲವು ಸ್ಟೇಟ್ಸ್ ಏನ್ ಮಾಡ್ತಾವಂದ್ರೆ ಬ್ಯಾಕ್ವರ್ಡ್ ಕ್ಲಾಸಸ್ ರಿಸರ್ವೇಷನ್ ಕಿತ್ಕೊಂಡು ಡೇಟಾವನ್ನ ಮ್ಯಾನಿಪುಲೇಟ್ ಮಾಡಿ ಯಾವ್ದಾದ್ರು ಒಂದು ರೀತಿಯಲ್ಲಿ ಮುಸ್ಲಿಂ ಕಮ್ಯುನಿಟಿಗೆ ರಿಸರ್ವೇಷನ್ ಪ್ರೊವೈಡ್ ಮಾಡೋ ಅಟೆಂಪ್ಟ್‌ನಲ್ಲಿ ಕ್ಯಾಸ್ಟ್ ಸೆನ್ಸಸ್ ಡೇಟಾನ ಮಾಡಿಸ್ತಾ ಇದ್ದಾರೆ. ಯಾವುದೇ ಸ್ಟೇಟ್ ಗವರ್ನಮೆಂಟ್ ಬಳಿ ಕ್ಯಾಸ್ಟ್ ಸೆನ್ಸಸ್ ಮಾಡುವಂತ ಒಂದು ಎಕ್ಸ್ಪರ್ಟೀಸ್ ಇಲ್ಲ. ಅದಕ್ಕೆ ಕರ್ನಾಟಕದಲ್ಲಿ ಬೇಕಾಬಿಟ್ಟಿ ಹಣ ಖರ್ಚು ಮಾಡಿ ಎರಡೆರಡು ಸಲ ಕ್ಯಾಸ್ಟ್ ಸೆನ್ಸಸ್ ಮಾಡಿದ್ದಾರೆ. ಇಲ್ಲಿ ಸೆನ್ಸಸ್ ಅನ್ನೋದು ಒಂದು ಯೂನಿಯನ್ ಸಬ್ಜೆಕ್ಟ್. ಕಾನ್ಸ್ಟಿಟ್ಯೂಷನಲಿ ಸೆನ್ಸಸ್ ಅನ್ನು ಯಾವಾಗಲೂ ಯೂನಿಯನ್ ಗವರ್ನಮೆಂಟೇ ಮಾಡುತ್ತೆ. ಅಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ಮಾಡುತ್ತೆ. ಹಾಗಾಗಿ ಅವ್ರ ಬಳಿ ಒಂದು ಕಂಪ್ಲೀಟ್ ಎಕ್ಸ್ಪರ್ಟೀಸ್ ಇದೆ. ಮತ್ತೆ ಒಂದು ಮ್ಯಾನ್ ಪವರ್ ಕೂಡ ಇದೆ. ಆದ್ರೆ ಇವತ್ತು ಕೆಲವು ಸ್ಟೇಟ್ಸ್ ತಮ್ಮದೇ ಹಣ, ತಮ್ಮ ರಿಸೋರ್ಸಸ್ ಅಂದ್ರೆ ಟ್ಯಾಕ್ಸ್ ಪೇಯರ್ಸ್ ಮನಿ, ಹಾರ್ಡ್ ಅಂಡ್ ಮನಿನ ಇವೆಲ್ಲವನ್ನ ಇಂಥ ಇನ್‌ಕಂಪ್ಲೀಟ್, ಇಮ್ಮೆಚ್ಯೂರ್ ಸೆನ್ಸಸ್ ಮಾಡೋದಕ್ಕೆ ವೇಸ್ಟ್ ಮಾಡ್ತಾ ಇದ್ದಾವೆ. ಅದು ಯಾವ ರೀತಿಯ ಸೆನ್ಸಸ್ ಅಂದ್ರೆ ಅದರ ರಿಪೋರ್ಟ್ ಅನ್ನ ಪಬ್ಲಿಕ್ ಮಾಡೋ ಧೈರ್ಯ ಕೂಡ ಇವರಿಗಿಲ್ಲ. ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಈ ರಿಪೋರ್ಟ್‌ನ ಬಹಿರಂಗ ಮಾಡೋದಕ್ಕೆ ಆಗಲಿಲ್ಲ. ಆದ್ರೆ ರಿಸೈನ್ ಮಾಡೋದಕ್ಕೂ ಮೊದಲು ಈ ರಿಪೋರ್ಟ್‌ನ ಅಫಿಷಿಯಲಿ ಕಲೆಕ್ಟ್ ಮಾಡ್ತಾರೆ. ಇಲ್ಲಿ ಯಾವುದೇ ಸ್ಟೇಟ್ ಗವರ್ನಮೆಂಟ್ ಆಗಲಿ, ಬಿಜೆಪಿ ಆಗಲಿ, ಕಾಂಗ್ರೆಸ್ ಆಗಲಿ, ಆರ್‌ಜೆಡಿ, ಯಾವುದೇ ನ್ಯಾಷನಲ್ ಲೆವೆಲ್ ಪಾರ್ಟೀಸ್ ಆಗಲಿ, ಎಲ್ಲಾ ಸ್ಟೇಟ್ ಗವರ್ನಮೆಂಟ್ ಕೂಡ ಫುಲ್ ಕಂಪ್ಲೀಟ್ ರಿಪೋರ್ಟ್ ಕೊಡೋ ಪರಿಸ್ಥಿತಿಲಿ ಇವತ್ತಿಲ್ಲ. ಕೇವಲ ಸಮರಿ ಟೇಬಲ್ಸ್‌ನ ಕೊಟ್ಟು ನಾಟಕ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಗವರ್ನಮೆಂಟ್ ಏನ್ ಮಾಡುತ್ತೆ ಅಂತ ಕಾದ್ ನೋಡಬೇಕು ಮುಂದಿನ ದಿನಗಳಲ್ಲಿ. ಇದರಲ್ಲಿ ಇನ್ನೊಂದು ದೊಡ್ಡ ಪಾಯಿಂಟ್ ಏನಂದ್ರೆ ಈ ಸಂಪೂರ್ಣ ಕ್ಯಾಸ್ಟ್ ಸೆನ್ಸಸ್ ಪ್ರೋಸೆಸ್‌ನ ಆಬ್ಜೆಕ್ಟಿವ್ ಏನು ಅನ್ನೋದು ನೋಡಿದ್ರೆ ನೀವು ಅದರ ಒಂದು ಕೋರ್ ಫಿಲಾಸಫಿ ಒಂದೇ. ಸಂಪೂರ್ಣ ಹಿಂದೂ ಸೊಸೈಟಿಯನ್ನು ಒಡೆದಾಕಿ ಜಾತಿ ಹೆಸರಿನಲ್ಲಿ ಒಂದು ಕ್ಯಾಸ್ಟ್‌ನ ಇನ್ನೊಂದು ಕ್ಯಾಸ್ಟ್ ಜೊತೆಗೆ ಜಗಳ ಆಡಿಸೋದು. ಇವೆರಡೂ ಕ್ಯಾಸ್ಟ್‌ಗಳು ಒಬ್ಬರ ಜೊತೆ ಫೈಟ್ ಮಾಡ್ತಿರುವ ಸಮಯದಲ್ಲಿ ಯಾರಿಗೂ ಗೊತ್ತಿಲ್ಲದೆ ಸೈಲೆಂಟ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ರಿಸರ್ವೇಷನ್‌ನ ಡೈವರ್ಟ್ ಮಾಡಿ ಅದನ್ನ ಮುಸ್ಲಿಂ ಕಮ್ಯುನಿಟಿಗೆ ಶಿಫ್ಟ್ ಮಾಡೋದು. ಯಾಕಂದ್ರೆ ಈ ರೀತಿಯ ಗವರ್ನಮೆಂಟ್‌ನ ಡಿಸಿಷನ್ ಹೈಕೋರ್ಟ್‌ನಲ್ಲಿ ಸ್ಟೇ ಆರ್ಡರ್ ಬಂದ್ರು ಅಥವಾ ಹೈಕೋರ್ಟ್‌ನಲ್ಲಿ ಇದನ್ನ ಸ್ಕ್ವಾಶ್ ಮಾಡಿದ್ರು ಇವರಿಗೆ ಒಂದು ಲಾಭ ಆಗುತ್ತೆ. ಅಂದ್ರೆ ಇವ್ರು ಏನು ಹೇಳ್ತಾರೆ ಅಂದ್ರೆ ನೋಡಿ, ನಾವು ನಮ್ಮ ಗವರ್ನಮೆಂಟ್ ನಿಮಗೆ ಫೇವರ್ ಮಾಡ್ತಾ ಇದ್ದೀವಿ, ನಿಮ್ಮ ಕಮ್ಯುನಿಟಿಗೆ ಫೇವರ್ ಮಾಡ್ತಾ ಇದ್ದೀವಿ, ನಿಮ್ಮ ಕಮ್ಯುನಿಟಿಗೆ ನಾವೇ ಇರೋದು ಅಂತ ಪ್ರೊಜೆಕ್ಟ್ ಮಾಡ್ಕೊಳ್ಳೋದು. ಮತ್ತು ಆಯಾ ಪ್ರೊಜೆಕ್ಟ್ ಮಾಡ್ಕೊಂಡು ಆಯಾ ಪಾರ್ಟಿಗಳು ಒಂದು ಪರ್ಮನೆಂಟ್ ವೋಟ್ ಬ್ಯಾಂಕ್‌ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಮತ್ತೆ ಇಲ್ಲಿ ಇನ್ನೊಂದು ರಿಲಿಜಿಯಸ್ ಕಮ್ಯುನಿಟಿ ಆಧಾರಿತ ಮೈನಾರಿಟಿ ಲೆವೆಲ್ ಬ್ಯಾಕ್ವರ್ಡ್ ಕ್ಲಾಸ್ ಕೋಟಾನ ಒಂದು ಹೊಸ ಕ್ಯಾಟಗರಿನ ಕ್ರಿಯೇಟ್ ಮಾಡಲಾಗ್ತಾ ಇದೆ. ಅದು ಪರ್ಟಿಕ್ಯುಲರ್ಲಿ ಮುಸ್ಲಿಂ ಒಬಿಸಿ ಕ್ಯಾಟಗರಿ. ಇವತ್ತಿನ ಡೇಟ್‌ನಲ್ಲಿ ಗವರ್ನಮೆಂಟ್ ಆಫ್ ಇಂಡಿಯಾ ಕ್ಯಾಸ್ಟ್ ಸೆನ್ಸಸ್‌ನ ಮಾಡೋದಕ್ಕೆ ಯಾಕೆ ಒಪ್ಕೊಂಡಿದೆ ಅಂದ್ರೆ ಗವರ್ನಮೆಂಟ್ ಆಫ್ ಇಂಡಿಯಾದ ಆಬ್ಜೆಕ್ಟಿವ್ ನಂಬರ್ 1 ಏನಂದ್ರೆ ಯಾವ ರೀತಿಯಲ್ಲಾದರೂ ಹಿಂದೂ ಸೊಸೈಟಿ ಫ್ರಾಗ್ಮೆಂಟೇಷನ್‌ನ ಅಂದ್ರೆ ಹೊಸ ಜಾತಿ, ನಮ್ದು ಮೇಲು ನಿಮ್ದು ಕೀಳು, ಇನ್ನು ರೀಸೆಂಟ್ ಟ್ರೆಂಡ್‌ನ ನೋಡೋದಾದ್ರೆ ಕ್ರಿಶ್ಚಿಯನ್ ಬ್ರಾಹ್ಮಿನ್, ಕ್ರಿಶ್ಚಿಯನ್ ಲಿಂಗಾಯತ್ ಅನ್ನೋ ಹೆಸರಿನಲ್ಲಿ ಹುಟ್ಕೊಳ್ತಿರುವಂತಹ ಫೇಕ್ ಜಾತಿಗಳನ್ನ ಆ ತರದ ಗೇಮ್‌ನ ಸ್ಟಾಪ್ ಮಾಡೋದು. ಯಾಕಂದ್ರೆ ಇದೇ ಗೇಮ್ ಅಡಿಯಲ್ಲಿ ರಿಸರ್ವೇಷನ್ ಅನ್ನ ಇಲ್ಲಿಂದ ಅಲ್ಲಿ ಡೈವರ್ಟ್ ಮಾಡಲಾಗ್ತಾ ಇತ್ತು. ಹಾಗಾಗಿ ಮೊದಲನೇದಾಗಿ ಈ ಡೈವರ್ಷನ್‌ನ ತಡಿಬೇಕು. ಎರಡನೇ ವಿಷಯ ಏನಂದ್ರೆ ಗವರ್ನಮೆಂಟ್ ಆಫ್ ಇಂಡಿಯಾ ನಾವು ಕ್ಯಾಸ್ಟ್ ಸೆನ್ಸಸ್ ಮಾಡ್ತೀವಿ.
ಎಲ್ಲಾ ಜಾತಿಗಳನ್ನ ಕೌಂಟ್ ಮಾಡ್ತೀವಿ. ಹಾಗೆ ಕೌಂಟ್ ಮಾಡಿದ ನಂತರ ಯಾವ ಕ್ಯಾಸ್ಟ್ ಎಷ್ಟು ಹಿಂದುಳಿದಿದೆ ಮತ್ತು ಎಷ್ಟು ಸಬಲೀಕರಣ ಆಗಿದೆ ಅನ್ನೋದನ್ನ ಸ್ಟಡಿ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಯಾವ ಕ್ಯಾಸ್ಟ್ ಸೋಷಿಯಲಿ ಮತ್ತೆ ಎಕನಾಮಿಕಲಿ ಹಿಂದುಳಿದಿದೆ ಅನ್ನೋದನ್ನ ಐಡೆಂಟಿಫೈ ಮಾಡಿದ್ಮೇಲೆ ಅವರಿಗೆ ಸ್ಪೆಷಲ್ ಸೋಷಿಯಲ್ ಸೆಕ್ಟರ್ ಸ್ಕೀಮ್ ಮೂಲಕ ಸಪೋರ್ಟ್ ಕೊಡೋ ಪ್ರಯತ್ನ ಮಾಡ್ತೀವಿ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಹೇಳ್ತಾ ಇದೆ. ಒಂದು ಕ್ಯಾಸ್ಟ್ ಪಾವರ್ಟಿ ಅಂದ್ರೆ ಒಂದೇ ಜಾತಿಯಲ್ಲಿ ಇರುವಂತ ಜನ ಹೇಗೆ ಬಡವರಾಗಿ ಉಳಿದಿದ್ದಾರೆ, ಅದಕ್ಕೆ ಸೋಷಿಯಲ್ ಜಿಯೋಗ್ರಫಿಕಲ್ ಅಂಡ್ ಪೊಲಿಟಿಕಲ್ ರೀಸನ್ಸ್ ಏನು, ಅಥವಾ ಒಂದು ಕ್ಯಾಸ್ಟ್ ಇವತ್ತಿನ ಡೇಟ್ ನಲ್ಲಿ ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಆ ಕಮ್ಯುನಿಟಿಗೆ ಯಾಕೆ ಸಾಮಾಜಿಕ ನ್ಯಾಯ ಸಿಗ್ತಾ ಇಲ್ಲ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಕ್ಯಾಸ್ಟ್ ಸೆನ್ಸಸ್ ನ ಒಂದು ದೊಡ್ಡ ಮತ್ತು ಒಂದು ಡೀಟೇಲ್ ರಿಪೋರ್ಟ್ ನ ತಯಾರು ಮಾಡಕ್ಕೆ ಹೊರಟಿದೆ. ಅಂದ್ರೆ ಈ ಕ್ಯಾಸ್ಟ್ ಎಕನಾಮಿಕ್ ಕಂಡೀಷನ್ ಏನು, ಓವರ್ ಆಲ್ ಅವರ ಸಿಚುವೇಶನ್ ಹೇಗಿದೆ ಅನ್ನೋದನ್ನ ಸಂಪೂರ್ಣವಾಗಿ ಅನಲೈಸ್ ಮಾಡಿದ ನಂತರ ಸೋಷಿಯಲ್ ಸೆಕ್ಟರ್ ಇನಿಷಿಯೇಟಿವ್ಸ್ ಮೂಲಕ ಅವರನ್ನ ಆಸ್ ಎ ಸೊಸೈಟಿ ಅಪ್ಲಿಫ್ಟ್ ಮಾಡೋ ಪ್ರಯತ್ನ ಇಲ್ಲಿ ಮಾಡಲಾಗ್ತಾ ಇದೆ. ಆದ್ರೆ ಅಪೋಸಿಷನ್ ಪಾರ್ಟಿಗಳ ಥಿಂಕಿಂಗ್ ಏನು ಅಂತ ನೀವು ಇಲ್ಲಿ ಪ್ಯಾರಲಲ್ ಆಗಿ ನೋಡಿ. ಅವ್ರು ಏನು ಹೇಳ್ತಾರೆ ಅಂದ್ರೆ, ನಾವು ಕ್ಯಾಸ್ಟ್ ಅನ್ನ ಐಡೆಂಟಿಫೈ ಮಾಡ್ತೀವಿ, ಕ್ಯಾಸ್ಟ್ ಅನ್ನ ಐಡೆಂಟಿಫೈ ಮಾಡಿದ್ಮೇಲೆ ಹಿಂದೂ ಸೊಸೈಟಿಯಲ್ಲಿ ಇರುವಂತಹ ಹಿಂದೂಗಳ ಕ್ಯಾಸ್ಟ್ಗಳನ್ನ ಸಪರೇಟ್ ಮಾಡಿ ಒಬ್ಬರು ವಿರುದ್ಧ ಒಬ್ಬರನ್ನ ಫೈಟ್ ಮಾಡಿಸ್ತೀವಿ. ಮತ್ತೊಂದು ಕೆಲಸ ಏನ್ ಮಾಡ್ತೀವಿ ಅಂದ್ರೆ, ಈ ಫೈಟ್ಗಳ ಮಧ್ಯೆ ಬ್ಯಾಕ್ವರ್ಡ್ ಕ್ಲಾಸಸ್ ರಿಸರ್ವೇಷನ್ ಕಿತ್ತು ಡೈವರ್ಟ್ ಮಾಡಿ ಒಂದು ಸ್ಪೆಸಿಫಿಕ್ ಮೈನಾರಿಟಿ ಕಮ್ಯುನಿಟಿ ಅಂದ್ರೆ ಕ್ರಿಶ್ಚಿಯನ್, ಬುದ್ಧಿಸ್ಟ್, ಸಿಖ್, ಜೈನ್ ಯಾರು ಅಲ್ಲ, ಓನ್ಲಿ ಮುಸ್ಲಿಂ ಕಮ್ಯುನಿಟಿಗೆ ರಿಲಿಜಿಯಸ್ ಲೆವೆಲ್ ಅಲ್ಲಿ ರಿಸರ್ವೇಷನ್ ಕೊಡ್ತೀವಿ ಅಂತ ಹೇಳ್ತಾರೆ. ಈಗ ಹೇಳಿ, ಇದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೆ ಇದೆ, ನಿಜವಾಗ್ಲೂ ಇದೇ ಆಗಿತ್ತಾ? ಇದೇ ರೀಸನ್ ಇಂದ ಈಗ ನೀವು ಅಬ್ಸರ್ವ್ ಮಾಡಿ, ಇವತ್ತಿನ ಡೇಟ್ ನಲ್ಲಿ ನಮ್ಮ ದೇಶದ ಯೂತ್ಫುಲ್ ಲೀಡರ್ ಅಂದ್ರೆ ಸೋಷಿಯಲ್ ಮೀಡಿಯಾ ಪ್ರಕಾರ 2029 ಭವಿಷ್ಯದ ಪ್ರಧಾನಮಂತ್ರಿ ಇವತ್ತು ಯಾವ ರೀತಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ ಅಂತ. ನಾನು ಅಧಿಕಾರಕ್ಕೆ ಬಂದ್ರೆ 50% ರಿಸರ್ವೇಷನ್ ಕ್ಯಾಪ್ ತೆಗೆದಾಕ್ತೀನಿ, ಜಿಸ್ಕಿ ಜಿತ್ನಿ ಆಬಾದಿ ಉಸ್ಕೋ ಉತ್ನಾ ಹಕ್, ಅಂದ್ರೆ ಜನಸಂಖ್ಯೆಯ ಅನುಪಾತದ ಆಧಾರದ ಮೇಲೆ ಹಕ್ಕು ಮತ್ತೆ ಪ್ರತಿನಿಧಿತ್ವ ಕೊಡಬೇಕು ಅನ್ನೋ ಸ್ಟೇಟ್ಮೆಂಟ್ ಗಳನ್ನ ನೀವು ಕೇಳಿರ್ತೀರ ಅವ್ರ ಬಾಯಿಂದ. ಯಾಕಂದ್ರೆ ಅವರ ಅಬ್ಜೆಕ್ಟಿವ್ ಏನಂದ್ರೆ ರಿಸರ್ವೇಷನ್ ಅನ್ನ ಡೈವರ್ಟ್ ಮಾಡಿ ಒಂದು ಸೆಗ್ಮೆಂಟ್ಗೆ ರಿಸರ್ವೇಷನ್ ಕೊಟ್ಟು ತಮ್ಮ ವೋಟ್ ಬ್ಯಾಂಕ್ ಕನ್ಸಾಲಿಡೇಟ್ ಮಾಡೋದು. ಇಂದು ಇವರ ಮುಸ್ಲಿಮರಿಂದ ಸ್ಟಾರ್ಟ್ ಮಾಡ್ತಾರೆ, ನಾಳೆ ಇದನ್ನ ಕ್ರಿಶ್ಚಿಯನ್ ಕೂಡ ಅಡಾಪ್ಟ್ ಮಾಡ್ತಾರೆ. ಕ್ರಿಶ್ಚಿಯನ್ಸ್ನ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದ್ರೆ, ಕ್ರಿಶ್ಚಿಯನ್ ಮಿಷನರೀಸ್ ಆಕ್ಟಿವಿಟೀಸ್ ಮೂಲಕ ಇವರು ಹಿಂದೂ ಸೊಸೈಟಿಲಿರುವಂತಹ ದಲಿತರನ್ನ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಇವತ್ತಿನ ಡೇಟ್ ನಲ್ಲಿ ದಲಿತರ ಜೊತೆಗೆ, ದಲಿತ ಸಮಾಜ ಜೊತೆಗೆ ಸೇರ್ಕೊಂಡಿರೋ ಕ್ರಿಶ್ಚಿಯನ್ಸ್ ಕೂಡ, ಅದಕ್ಕೆ ಮುಸ್ಲಿಮ್ಸ್ ಕೂಡ ಜಾಯ್ನ್ ಆದ್ರೆ ಇವರ ಬಳಿ ಒಂದು ಸುಮಾರು 40% ವೋಟ್ ಬ್ಯಾಂಕ್ ಕನ್ಸಾಲಿಡೇಟ್ ಆಗುತ್ತೆ. ಇದರಿಂದ ಇವರಿಗೆ ಪವರ್ಗೆ ಬರೋದಕ್ಕೆ ಕಷ್ಟ ಆಗೋದಿಲ್ಲ. ಈ ರೀತಿ ಆಟವನ್ನು ಆಡೋದಕ್ಕೆ ಇವರು ಹೊರಟಿದ್ದಾರೆ ಇವತ್ತಿನ ಡೇಟ್ ನಲ್ಲಿ. ಹಾಗಾಗಿ ಈ ವಿಷಯನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಗೌರ್ಮೆಂಟ್ ಆಫ್ ಇಂಡಿಯಾ ಹೇಳ್ತಿದೆ ಕ್ಯಾಸ್ಟ್ ಸೆನ್ಸಸ್ ಆಗುತ್ತೆ ಅಂತ. ಫಸ್ಟ್ ಕ್ಯಾಸ್ಟ್ ಕೌಂಟ್ ಮಾಡೋಣ. ಅದರಲ್ಲಿ ಕ್ಯಾಸ್ಟ್ ಕೌಂಟ್ ಮಾಡಿದ್ಮೇಲೆ ಯಾವ ಕ್ಯಾಸ್ಟ್ ಎಕನಾಮಿಕಲಿ ಡಿಪ್ರೈವ್ಡ್ ಆಗಿದೆಯೋ, ಸೋಷಿಯಲಿ ಡಿಪ್ರೈವ್ಡ್ ಆಗಿದೆಯೋ ಅವರನ್ನ ಡಿಪ್ರಿವೇಷನ್ ರೀಸನ್ ನ ಹುಡುಕಿ ಅವರನ್ನ ಸೋಷಿಯಲ್ ಸೆಕ್ಟರ್ ಇನಿಷಿಯೇಟಿವ್ಸ್ ಮೂಲಕ ಮತ್ತೆ ಮುನ್ನೆಲೆಗೆ ತರೋ ಪ್ರಯತ್ನ ಇಲ್ಲಿ ಮಾಡ್ತಾ ಇದೆ. ಗೌರ್ಮೆಂಟ್ ಸ್ಕೀಮ್ಸ್ ಗಳ ಸಹಾಯ ತಗೊಂಡು ಪ್ರತಿ ಸ್ಕೀಮ್ ಅಡಿಯಲ್ಲಿ ಪ್ರತಿಯೊಂದು ಕಮ್ಯುನಿಟಿಯನ್ನು ಮೈಕ್ರೋ ಲೆವೆಲ್ ನಲ್ಲಿ ಮೊಬಿಲೈಸ್ ಮಾಡಿ ಅವರನ್ನ ಆಸ್ ಎ ಸೊಸೈಟಿ ಅಪ್ಲಿಫ್ಟ್ ಮಾಡೋದೇ ಇವರ ಗೌರ್ಮೆಂಟ್ ಆಫ್ ಇಂಡಿಯಾದ ಇಲ್ಲಿ ಪ್ರಯತ್ನ. ಆದ್ರೆ ಕೆಲ ಲೆಫ್ಟಿಸ್ಟ್ ಅಂಡ್ ಸ್ಟೇಟ್ ಗೌರ್ಮೆಂಟ್ ಕ್ಯಾಸ್ಟ್ ಸೆನ್ಸಸ್ ಉದ್ದೇಶ ಏನಂದ್ರೆ, ಕ್ಯಾಸ್ಟ್ ನ ಕೌಂಟ್ ಮಾಡಿ ರಿಸರ್ವೇಷನ್ ಅನ್ನ ಡೈವರ್ಟ್ ಮಾಡಿ ಮ್ಯಾನಿಪುಲೇಟ್ ಮಾಡಿ ಮಾಡೋದು. ಮತ್ತು ಅದಕ್ಕಿಂತ ದೊಡ್ಡ ವಿಷಯ ಏನಂದ್ರೆ, ಕೆಲವು ಆಯ್ದ ರಿಲಿಜಿಯಸ್ ವರ್ಗಗಳಿಗೆ ರಿಸರ್ವೇಷನ್ ಕೊಟ್ಟು ತಮ್ಮ ವೋಟ್ ಬ್ಯಾಂಕ್ ನ ಕನ್ಸಾಲಿಡೇಟ್ ಮಾಡ್ಕೊಳ್ಳೋದು. ಇದೇ ರೀಸನ್ ಇಂದ ಇವರಿಗೆ ರಿಸರ್ವೇಷನ್ 50% ಗಿಂತ ಜಾಸ್ತಿ ಆಗ್ಬೇಕು ಅಂತ ಮಾತಾಡ್ತಾರೆ. ಆದ್ರೆ ಭಾರತ ಸರ್ಕಾರ ಇಲ್ಲಿ ಸೋಷಿಯಲ್ ಎಂಪವರ್ಮೆಂಟ್ ಬಗ್ಗೆ ಮಾತಾಡ್ತಾ ಇದೆ. ಹಾಗಾಗಿ ಇವತ್ತಿನ ಡೇಟ್ ನಲ್ಲಿ ಕೆಲವರು ಭಯ ಪಡ್ತಾ ಇದ್ದಾರೆ, ಭಾರತ ಸರ್ಕಾರ ರಿಸರ್ವೇಷನ್ ತೆಗೆದುಹಾಕುತ್ತೆ ಅಂತ. ಆದ್ರೆ ರಿಸರ್ವೇಷನ್ ತೆಗೆದುಹಾಕೋದು ಅಥವಾ ಅದನ್ನ ಡೈವರ್ಟ್ ಮಾಡೋದು ಅಷ್ಟು ಸುಲಭದ ವಿಷಯ ಅಲ್ಲ. ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ನ ಮುಖ್ಯ ಉದ್ದೇಶ ಏನಂದ್ರೆ, ಒಬ್ಬರ ರಿಸರ್ವೇಷನ್ ಕಿತ್ತಾಕಿ ಇನ್ನೊಬ್ಬರಿಗೆ ಕೊಡೋದಲ್ಲ. ಇಷ್ಟು ವರ್ಷಗಳ ಕಾಲ ಕೊಟ್ಟಂತ ರಿಸರ್ವೇಷನ್ ಲಾಭ ರಿಯಲಿ ಆಗಿದೆಯೋ ಇಲ್ವಾ ಕಮ್ಯುನಿಟಿಗೆ, ಅಥವಾ ಅದು ತಳಮಟ್ಟದಲ್ಲಿ ತಲುಪ್ತಾ ಇದೆಯೋ ಇಲ್ವಾ, ಹಾಗೂ ಇದರ ಲಾಭ ಪಡೆಯದ ಕಮ್ಯುನಿಟಿಗಳನ್ನ ಮತ್ತೆ ಸಮಾಜದ ಮುನ್ನೆಲೆಗೆ ಹೇಗೆ ತರಬೇಕು ಅನ್ನೋದು. ಇದು ವಿತ್ ಇನ್ ದ ಕ್ಯಾಸ್ಟ್ ಅಂದ್ರೆ ಅದೇ ಸಿಸ್ಟಮ್, ಅದೇ ಜಾತಿಯಲ್ಲಿರುವಂತಹ ಜನರನ್ನ ಅಪ್ಲಿಫ್ಟ್ ಮಾಡಿ ಎಂಪವರ್ ಮಾಡೋ ಒಂದು ಕ್ಯಾಂಪೇನ್ ಆಗಿದೆ. ಈಗ ನಾನು ನಿಮಗೆ ಒಂದು ವಿಷಯ ಹೇಳ್ತೀನಿ. ಕರ್ನಾಟಕ ಮತ್ತೆ ಎಲೆಕ್ಷನ್ಗೆ ಹೋಗೋದಕ್ಕೆ ಇನ್ನು 2 ವರ್ಷ ಬಾಕಿ ಇದೆ. ಈಗಾಗಲೇ ನೀವು ಒಂದು ವಿಷಯನ ಅಬ್ಸರ್ವ್ ಮಾಡಿರ್ತೀರ. ಪ್ರತಿದಿನ ಮೀಡಿಯಾ, ಪೇಪರ್, ಸೋಷಿಯಲ್ ಮೀಡಿಯಾ ಮುಂದಿನ 6 ತಿಂಗಳಿಂದ 1 ವರ್ಷಗಳ ಕಾಲ ಕೆಲವು ಸೆಲೆಕ್ಟಿವ್ ಜನರು ಬೆಳಗ್ಗೆಯಿಂದ ರಾತ್ರಿ ತನಕ ಒಂದೇ ಮಾತು ಹೇಳ್ತಾರೆ, 50% ರಿಸರ್ವೇಷನ್ ಕ್ಯಾಪ್ ರಿಮೂವ್ ಆಗಬೇಕು ಅಂತ. ಮತ್ತೆ ನೀವು ಈ ಸ್ಟೇಟ್ಮೆಂಟ್ ಕೇಳಿದಾಗ ನಿಮ್ಮ ಮೈಂಡ್ ನಲ್ಲಿ ಒಂದು ವಿಷಯ ಕ್ಲಿಯರ್ ಆಗಿರಬೇಕು. ಅದೇನಂದ್ರೆ, ಇವರ ಅಜೆಂಡಾ ಏನು? ರಿಸರ್ವೇಷನ್ ನ ಮ್ಯಾನ್ಪುಲೇಟ್ ಮಾಡೋದು. ರಿಸರ್ವೇಷನ್ ನ ಮ್ಯಾನ್ಪುಲೇಟ್ ಮಾಡಿ ಕೆಲವು ಸೆಲೆಕ್ಟಿವ್ ವರ್ಗಗಳಿಗೆ ರಿಸರ್ವೇಷನ್ ಕೊಟ್ಟು ತಮ್ಮ ವೋಟ್ ಬ್ಯಾಂಕ್ ಕನ್ಸಾಲಿಡೇಟ್ ಮಾಡೋದು. ಮತ್ತೆ ಇವರು ಅಧಿಕಾರಕ್ಕೆ ಬರೋದು ಆ ವೋಟ್ ಬ್ಯಾಂಕ್ ಕನ್ಸಾಲಿಡೇಟ್ ಮಾಡೋದ್ರಿಂದ. ಐ ಬಿಲೀವ್ ಈ ವಿಡಿಯೋ ನಂತರ ನಿಮಗೆ ಕ್ಯಾಸ್ಟ್ ಈ ಇಶ್ಯೂ ಬಗ್ಗೆ ಈ ಕಂಪ್ಲೀಟ್ ಆಗಿ ಕ್ಲಾರಿಟಿ ಬಂದಿರಬೇಕು. ಯಾಕಂದ್ರೆ ಅನ್ಫಾರ್ಚುನೇಟ್ ರಿಯಾಲಿಟಿ ಅಂದ್ರೆ ಒಂದ್ ಕಡೆ ಪಪ್ಪು ಮೀಡಿಯಾ ಕೂತ್ಕೊಂಡು ಬೆಳಗ್ಗೆ ಅಂದ್ರೆ ರಾತ್ರಿ ತನಕ ಒಂದೇ ವಿಷಯ ಡಿಸ್ಕಸ್ ಮಾಡ್ತಾ ಇದೆ, ನಮ್ಮ ಹುಡುಗ ಪ್ರೈಮ್ ಮಿನಿಸ್ಟರ್ ಯಾವಾಗ ಆಗ್ತಾನೆ ಅಂತ. ಮತ್ತೊಂದ್ ಕಡೆ ಗೋಧಿ ಮೀಡಿಯಾ, ಅವ್ರಿಗೆ ಏನ್ ಮಾತಾಡಬೇಕು ಅನ್ನೋ ಬೇಸಿಕ್ ಸೆನ್ಸ್ ಕೂಡ ಇಲ್ಲ. ಆದ್ರೆ ಕನಿಷ್ಠ ಈಗ ನಿಮಗೆ ಈ ವಿಷಯದ ಬಗ್ಗೆ ಕಂಪ್ಲೀಟ್ ನಾಲೆಜ್ ಇದೆ ಅಂತ ನಾನು ನಂಬ್ತೇನೆ. ಇವರಿಬ್ಬರ ಮಧ್ಯೆ ಏನ್ ಡಿಫ್ರೆನ್ಸ್ ಇದೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೊಳ್ತೀನಿ. ಚಾಯ್ಸ್ ನಿಮ್ದು, ನೀವು ಯಾರನ್ನ ಚೂಸ್ ಮಾಡ್ತೀರೋ ಅದು ನಿಮ್ಮ ಡಿಸಿಷನ್. ಮತ್ತೆ ನಮ್ಮ ಮುಂದಿನ ವಿಡಿಯೋ ಮಾರ್ಕೋ ರೂಬಿಯೋ ಇಂಡಿಯಾ ವಿಸಿಟ್ ಬಗ್ಗೆ ಮಾತಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.